ಅವ್ರ ಅಜ್ಜಿ, ಅವ್ರ ಚಿಕ್ಕಪ್ಪ ಎಲ್ಲರೂ ತುಂಬ ಗೋಳು, ದುಃಖ. ನಾನು ಒಬ್ಬಳು ತಾಯಿಯಾಗಿ ಅದೆಲ್ಲ ಅರ್ಥ ಮಾಡ್ಕೊಳ್ಬಲ್ಲೆ. ಅಂದರೆ ಆ ಮಗುವನ್ನು ಸಹ ಅವಳಿಗೆ ರಜಾ ಬಂದಿತ್ತಂತೆ. ಕೆಲಸ ಮಾಡೋ ಮನೆ ಕಾಂಪೌಂಡ್ ಒಳಗೆ ಅವಳು ಬಿಟ್ಕೊಂಡು ಕೆಲಸ ಮಾಡ್ತಿದ್ಲಂತೆ. 10 ನಿಮಿಷದಲ್ಲಿ ಅವನು ಅವಳಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತೆಲ್ಲ, ಅದು CCTVಯಲ್ಲಿ ಇದ್ದಿದ್ದಕ್ಕೆ ಗೊತ್ತಾಯಿತು. ಹೊರಗೆ ಬಂದ ತಕ್ಷಣ ಮಗು ಕಾಣ್ತಿಲ್ಲ ಅಂತ ಹುಡ್ಕಾಡೋಕ್ಕೆ ಶುರು. ತಾಯಿ ಯಾವಾಗಲೂ ಮಗುನ ಬಿಡ್ತಾನೆ ಇರಲಿಲ್ವಂತೆ, ಅದೂ ಇದೆ. ಸೊ ಬೇಗನೆ ಹುಡುಕಿದ್ದಕ್ಕೆ ಅವನು ಅಲ್ಲೇ ಸಿಕ್ದ. ಇಮ್ಮಿಡಿಯೇಟ್ಲಿ CCTV ಚೆಕ್ ಮಾಡಿದ್ದಾರೆ. ಅವಾಗ ಯಾರೋ ಒಬ್ಬ ಪಟಾಪಟಿ ಶರ್ಟ್ ಹಾಕ್ಕೊಂಡ್ರೋನು, ಆ ಬ್ಲೂ ಕಲರು ಅದೆಲ್ಲ. ಸೊ ಇಮ್ಮಿಡಿಯೇಟ್ಲಿ ಅವ್ರಿಗೆ ಗೊತ್ತಾಯ್ತು ಇವನೇನಾ ಅಂತ. ಅಷ್ಟರಲ್ಲಿ ಪೊಲೀಸಿಗೆ ಹೇಳಿದ್ದಾರೆ. ಸೊ ಎಲ್ಲ 1 ಅವರಲ್ಲಿ ಅವನು ಎತ್ಕೊಂಡೋಗಿ ಮಗುನ ಇದು ಮಾಡಿ, ಇನ್ಫ್ಯಾಕ್ಟ್ ಅವನು ಇದು ಮಾಡಿದ್ದಾನೆ ಆ ಮಗು ಮೇಲೆ ಎಲ್ಲ. ಅವನು ಎಲ್ಲ ಥರ ಟ್ರೈ ಮಾಡಿದ್ದಾನೆ. ಕಡೆಗೆ ಅದು ಆ ನೋವಿಗೆ ಅಳಕ್ಕೆ ಶುರು ಮಾಡಿದ್ಮೇಲೆ ಅವನು ಮಗುನ ಇದು ಮಾಡಿದ್ದಾನೆ. ಬಟ್ ಅವ್ರಿಗೆ ಇದ್ದಿದ್ದು 2 ಮಗು. ದೊಡ್ಡ ಮಗು ಅಂಗವಿಕಲೆ, ಏನೂ ಗೊತ್ತಾಗೋದಿಲ್ಲ. ಇದು ಚಿಕ್ಕ ಮಗು, ಇದೇ ಅವ್ರ ಜೀವ, ಇವ್ರ ಬದುಕು ಎಲ್ಲ ಆಗಿತ್ತು. ಸೊ ಅವ್ರ ತಾಯಿ ನಾನು ನೋಡಿದ ತಕ್ಷಣ ಹೇಳ್ತಾಯಿದ್ರು, ನಿಮ್ಮನ್ನು ನಾನು ಫಾಲೋ ಮಾಡ್ತೀನಿ ಮೇಡಮ್, ನೀವು ಹಿಂಗೆ ಬರ್ತೀರಾ ಅಂತ ನಂಗೆ ಗೊತ್ತಿಲ್ಲ, ಎಷ್ಟು ಬೇಗ ಬಂದುಬಿಟ್ರಿ ನನ್ನ ಮನೆಗೆ, ನನ್ನ ಮಗಳಿಂದ ಬಂದ್ರಾ ನೀವು ಅಂತ ಹಂಗೆ ಹೇಳಿ ಅಳಕ್ಕೆ ಶುರು ಮಾಡಿದ್ರು. ನನಗೂ ಗೊತ್ತಿಲ್ಲ ಅವ್ರು ನನ್ನ ಅಷ್ಟು ಗುರ್ತಿಡಿತಾರೆ ಅನ್ನೋದು ಗೊತ್ತಿಲ್ಲ. ಸೊ ನೀವೇ ನಮಗೆ ಮಗಳು ತಾಯಿ ಅಂತೆಲ್ಲ ಹೇಳಿ ನನ್ನ ತಪ್ಪಿ ಹತ್ಕೊಂಡ್ರು. ನಾನು ಹೇಳೋದೇನು ಇಷ್ಟ ಇಲ್ಲ. ಈ ಥರ ತುಂಬ ಸಂಸಾರಗಳಿದ್ದಾವೆ. ನಾನು ಬೆಂಗಳೂರಲ್ಲಿ ತುಂಬ ಜನ ನೋಡ್ತೀನಿ. ಎಷ್ಟೋ ಜನರಿಗೆ ಗಂಡನ ಸಪೋರ್ಟು ಇರಲ್ಲ. 3 ಹೆಣ್ಮಕ್ಳಿರ್ತಾರೆ, ತೊಗೊಂಬರ್ತಾರೆ. ತಾಯಿಗೆ ಜವಾಬ್ದಾರಿ ಇರುತ್ತೆ, ಬಟ್ ದುಡ್ಡು ಸಾಕಬೇಕಲ್ಲ. ಅವರೆಲ್ರಿಗೂ ನಾನು ಈ ಮುಖಾಂತರ ಹೇಳೋದಿಷ್ಟೇ, ನಿಮ್ಮ ಮಗುವನ್ನು ನಿಮ್ಮ ಜವಾಬ್ದಾರಿ, ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ಕಣ್ಣಲ್ಲಿ ಕಣ್ಣಿಟ್ಟು ಸಾಕಬೇಕು. ಯಾಕಂದರೆ ಇವತ್ತಿನ ವಾಸ್ತವ್ಯ ಆಗಿದೆ. ಹಾಗಾಗಿ ಇದು ಮೊದಲು ಎಲ್ಲ ತಂದೆ ತಾಯಿಯ ಜವಾಬ್ದಾರಿ. 2ನೇದು ನಂತರ ಪೊಲೀಸು, ನಂತರ ಕಾನೂನಿಗೆ ಎಲ್ಲ ನಿಮಗೆ ಸಾಕ್ಷಿ ಬೇಕು. ಈ ಕೇಸಲ್ಲೂ ನೋಡಿ, ಅವನು 2 ಪೊಲೀಸ್ ಆಫೀಸರು, ಗಂಡಸ್ ಪೊಲೀಸ್ ಆಫೀಸರು, 1 ಹೆಣ್ಮಗಳು ಪೊಲೀಸ್ ಆಫೀಸರ್, 3 ಜನನ್ನ ಅವ್ರ ಗಾಯಗಳಾಗಿದ್ದಾವೆ. ಕೈ ಎತ್ತಕ್ಕಾಗ್ತಾಯಿಲ್ಲ ಅವರೆಲ್ರಿಗೂ. ಇದು ಅರ್ಧೋಗಿದೆ ಸೊಂಟದ ಹತ್ರ. ಈ ಹೆಣ್ಮಗಳು ಯಾರು ಫೈರ್ ಮಾಡಿದ ಆ ತಾಯಿ ಅಂತೂ ಕೈಯೇ ಮೂವ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಅವ್ನು ಅಷ್ಟು ಜನರನ್ನು ಅವನು ಉಳಿಸಿ ಇಟ್ಟಿಗೆಯಲ್ಲೆಲ್ಲ ಹೊಡೆದಂದರೆ, ನಾನು ಹೇಳೋದೇನೆಂದರೆ, ಇಷ್ಟು ಅವನಿಗೆ ಪವರ್ ಇತ್ತಂದರೆ ಆ ಮಗುಗೆ ಆ ಸಮಯದಲ್ಲಿ ಅವನು ಎಷ್ಟು ಹ್ಯಾಂಡಲ್ ಮಾಡಿರಬೇಕು ಅವನು. ಅದು ನಮಗೆ, ನಾನೊಂದು ತಾಯಿಯಾಗಿ ಆ ಟೈಮಲ್ಲಿ ನೋಡಿ, ಯಾವಾಗಲೂ ಡಿಫೆನ್ಸಿವ್ ನಮಗೆ ಯಾರೋ ನೋಡಿ, ಇಷ್ಟು 3 ಜನಕ್ಕೂ ಅವನು ಅಷ್ಟು ಗಾಯ ಮಾಡಿ ಪೆಟ್ಟು ಮಾಡಿ ಕೆಳಗಡೆ ಡಿಫೆನ್ಸಿವ್ ಆ್ಯಕ್ಷನ್ ಏನು ಮಾಡಿದಾಳೆ ಆ ಸಮಯಕ್ಕೆ, ಅದು ಕರೆಕ್ಟ್. ಅದು 2ನೇ ಮಾತೇ ಇಲ್ಲ. ಸೊ